ಎಂದು ಸರ್ ಇವತ್ತು ತುಳಜಾಭವಾನಿ ಜಯಂತಿ ಉತ್ಸವ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಲ್ರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಅಂಬಾಭವಾನಿ ಜಯಂತಿ ಹಾಗೂ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮ ನವಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗುರುತಿರುವ ಹಾಗೆ ನಾವಿವತ್ತು ನಿಂತಿರುವುದು ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಪ್ರತಿಷ್ಠಿತ ಮಂದಿರಗಳಲ್ಲಿ ಒಂದಾದ ದುರ್ಗಾದೇವಿ ದೇವಸ್ಥಾನದಲ್ಲಿ ಇವತ್ತು ನಾವು ದೇವಿಯ ದರ್ಶನ ಪಡೆಯಲಿಕ್ಕೆ ಬಂದಿದ್ದೇವೆ. ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂತಹ ಈ ಒಂದು ದೇವಸ್ಥಾನ ಎಲ್ಲ ಸದ್ಭಕ್ತರು ಇವತ್ತು ದುರ್ಗಾದೇವಿ ಮಾತೆಯ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಈ ಘಟಕದ ಅಧ್ಯಕ್ಷರಾದಂತಹ ವಿಠಲ್ ಸಾ ಬದ್ದಿ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿಯ ಭವ್ಯ ಅಲಂಕಾರದೊಂದಿಗೆ ಇವತ್ತು ಪೂಜೆಯನ್ನು ಮಾಡಲಾಗಿದೆ. ಜೊತೆಗೆ ಎಲ್ಲ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಬಂದಂತ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ, ಹೋಮ ಹವನ, ಈ ರೀತಿ ಹಲವು ಪೂಜೆಗಳೊಂದಿಗೆ ಇವತ್ತು ದೇವಿಯ ಭವ್ಯ ಪೂಜೆಯನ್ನು ಇವತ್ತು ಇಲ್ಲಿ ಮಾಡಲಾಗಿದೆ. ಬಂದಂತ ಎಲ್ಲ ಸದ್ಭಕ್ತರು ದೇವಿಯಲ್ಲಿ ಪ್ರಾರ್ಥನೆ ಆರಾಧನೆ ಮಾಡ್ಕೊಂತ ಇದ್ದಾರೆ. ತಮ್ಮ ತಮ್ಮ ಬೇಡಿಕೆಗಳನ್ನು ದೇವಿಯ ಮುಂದೆ ಪ್ರಾರ್ಥನೆ ಮುಖಾಂತರ ಕೇಳ್ಕೊಂತ ಇದ್ದಾರೆ. ದೇವಿ ಜಾಗೃತ ದೇವಿ ಇರುವುದರಿಂದ ಎಲ್ಲ ಭಕ್ತಾದಿಗಳಿಗೆ ಬರುವಂತ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇನ್ನೊಂದು ಸನಾತನ ಹಿಂದೂ ಧರ್ಮದ ಎಲ್ಲ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಶ್ರೀ ರಾಮನವಮಿಯ ಹಬ್ಬ. ಇವತ್ತು ದೇಶದಲ್ಲಿ ಭವ್ಯ 500 ವರ್ಷಗಳ ಕನಸು ಇರುವಂತಹ ಭವ್ಯ ಮಂದಿರ ನಿರ್ಮಾಣವಾಗಿದೆ. ಎಲ್ಲ ಭಕ್ತರು ಇವತ್ತು ರಾಮ ಜಯಂತಿ ಕೂಡ ಅಷ್ಟೇ ಒಂದು ಭಕ್ತಿ ಪೂರ್ವಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವಿ ದೇವತೆಗಳು ಎಲ್ಲ ಭಕ್ತಾದಿಗಳ ಆಶೆ ಆಕಾಂಕ್ಷೆ ಈಡೇರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಅಂಬಾಭವಾನಿ ಜಯಂತಿ ಹಾಗೂ ಶ್ರೀ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ.